ತಂಡ ಕದಂಬ. ಕದಂಬ ವಂಶವು ಕರ್ನಾಟಕದ ಪ್ರಾಚೀನ ಮತ್ತು ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದೆ. ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಮಧುರ ಶರ್ಮನು ಕದಂಬ ವಂಶವನ್ನು ಸ್ಥಾಪಿಸಿದನು. ಇವರ ರಾಜಧಾನಿ ಬನವಾಸಿ ಸ್ಥಾಪಕ ಮಯೂರ ಶರ್ಮ. ರಾಜಧಾನಿ ಬನವಾಸಿ. ಇವರ ಆಳ್ವಿಕೆಯ ಕಾಲ ಸುಮಾರು ಕ್ರಿಸ್ತಶಕ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ. ಪ್ರದೇಶಗಳು ಉತ್ತರ ಕನ್ನಡ ಮತ್ತು ಕರ್ನಾಟಕದ ಹಲವು ಭಾಗಗಳು. ಪ್ರಮುಖ ರಾಜರು ಮಯೂರ ಶರ್ಮ, ಗಂಗಾವರ್ಮ, ರವಿವರ್ಮ. ಪ್ರಮುಖ ಕೊಡುಗೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಮಹತ್ವ ಕೊಡುಗೆ ನೀಡಿದರು. ಕದಂಬರ ಕಾಲದಲ್ಲಿ ಕನ್ನಡವನ್ನು ಆಡಳಿತದಲ್ಲಿ ಬಳಸುವ ಪರಂಪರೆ ಬಲವಾಗಿತ್ತು. ಬನವಾಸಿಯ ಮಧುಕೇಶ್ವರ ದೇವಾಲಯ ಕದಂಬರ ವಾಸ್ತುಶಿಲ್ಪದ ಪ್ರಮುಖ ಉದಾಹರಣೆಯಾಗಿದೆ. ಕದಂಬರ ಆಡಳಿತವು ನಂತರ ಚಾಲುಕ್ಯರ ಮತ್ತು ಇತರ ದಕ್ಷಿಣ ಭಾರತದ ರಾಜವಂಶಗಳ ಮೇಲೆ ಪ್ರಭಾವ ಬೀರಿತು. Now enter the team is Kadamba. The Kadampas were one of the earliest Hindu dynasties to rule the Karnataka region. They established their kingdom around Banavasi in present-day Uttar Kannada district. Founder Mayura Sharma established around 4th century. Capital Banavasi. Important ruler Kakushta Varma. Main region Karnataka and parts of present-day Goa and Maharashtra. Language Kannada and Sanskrit. Religion Hinduism support for different religious traditions. Important contribution. The Kadampas played a major role in the development of Kannada as an administrative and literary language. Famous place Banavasi is important historical and cultural center. Architecture. The Kadampas developed a distinctive architectural style. Particularly, the Kadamba Shikara is structured pyramid-like tower over temples. ಈಗ ಪೆರೇಡ್ನಲ್ಲಿ ಆಗಮಿಸುತ್ತಿರುವ ತಂಡ ಗಂಗಾ. ಗಂಗಾ ವಂಶ ಅಥವಾ ತಲಕಾಡಿನ ಗಂಗರು ಕರ್ನಾಟಕದ ಪ್ರಮುಖ ಪ್ರಾಚೀನ ರಾಜವಂಶಗಳಲ್ಲಿ ಒಂದಾಗಿದೆ. ಇವರು ಸುಮಾರು ಕ್ರಿಸ್ತಶಕ 4ನೇ ಶತಮಾನದಿಂದ 10ನೇ ಶತಮಾನದ ಅಂತ್ಯದವರೆಗೆ ದಕ್ಷಿಣ ಕರ್ನಾಟಕದ ದೊಡ್ಡ ಭಾಗವನ್ನು ಆಳಿದರು. ಆರಂಭದಲ್ಲಿ ಇವರ ರಾಜಧಾನಿ ಕೋಲಾರವಾಗಿದ್ದು ನಂತರ ತಲಕಾಡು ರಾಜಧಾನಿಯಾಯಿತು. ಗಂಗರ ವಂಶದ ಸ್ಥಾಪಕನಾಗಿ ಸಾಮಾನ್ಯವಾಗಿ ಕೊಂಗುಣಿ ವರ್ಮ ಮಾಧವನನ್ನು ಉಲ್ಲೇಖಿಸಲಾಯಿತು. ಗಂಗರ ಆರಂಭಿಕ ರಾಜಧಾನಿ ಕೋಲಾರ, ನಂತರ ರಾಜಧಾನಿ ತಲಕಾಡಿಗೆ ಸ್ಥಳಾಂತರಿಸಲಾಯಿತು. ಇವರ ಆಳ್ವಿಕೆಯ ಪ್ರದೇಶವನ್ನು ಗಂಗಾವಳಿ ಎಂದು ಕರೆಯಲಾಗುತ್ತಿತ್ತು. ದುರ್ವಿನಿತ ಗಂಗರ ಪ್ರಸಿದ್ಧ ಅರಸರಲ್ಲಿ ಒಬ್ಬ. ಸಾಹಿತ್ಯ ಮತ್ತು ವಿದ್ಯೆಗೆ ಪ್ರೋತ್ಸಾಹ ನೀಡಿದನು. ಸಂಸ್ಕೃತ ಹಾಗೂ ಕನ್ನಡ ಸಂಸ್ಕೃತಿಯ ಬೆಳವಣಿಗೆಗೆ ಕೊಡುಗೆ ನೀಡಿದರು. Now enter the team is Ganga's dynasty. The Western Ganga dynasty was an important ancient dynasty that ruled parts of present-day Karnataka and southern India. They ruled approximately from 350 to 1000 centuries. Dynasty Western Ganga dynasty 350 to 1000 centuries. Region southern Karnataka and parts of Tamil Nadu. Early capital Kolara. Later capital Talakadu. Founder Gangari Varma Madhava. Important rulers Durvinita, Sri Purusha, Shivamala II, Rajamalla and Kutuba II. Religion Jainism, Hinduism and other traditions were patronized. Language Kannada and Sanskrit. Major contribution promotion of Kannada, literature, art, architecture and Jainism. ಈಗ ಪೆರೇಡ್ನಲ್ಲಿ ಆಗಮಿಸುತ್ತಿರುವ ತಂಡ ಚಾಲುಕ್ಯ. ಚಾಲುಕ್ಯರ ವಂಶವು ದಕ್ಷಿಣ ಭಾರತದ ಇತಿಹಾಸದಲ್ಲಿನ ಅತ್ಯಂತ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿದೆ. ಚಾಲುಕ್ಯರು ಕ್ರಿಸ್ತಶಕ 6ನೇ ಶತಮಾನದಿಂದ 12ನೇ ಶತಮಾನದ ಅಂತ್ಯದವರೆಗೆ ಇಂದಿನ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಕೆಲವು ಭಾಗಗಳನ್ನು ಆಳಿದರು. ಅವರು ಇತಿಹಾಸ, ವಾಸ್ತುಶಿಲ್ಪ, ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಮಹತ್ವ ಕೊಡುಗೆ ನೀಡಿದರು. ಇವರ ರಾಜಧಾನಿ ವಾತಾಪಿಯಾಗಿದ್ದು ಇಂದು ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಇಮ್ಮಡಿ ಪುಲಕೇಶಿ ಉತ್ತರ ಭಾರತದ ಪ್ರಸಿದ್ಧ ರಾಜನಾದ ಹರ್ಷವರ್ಧನನನ್ನು ನರ್ಮದಾ ನದಿಯ ಬಳಿ ಸೋಲಿಸಿದನು. ಪ್ರಸಿದ್ಧ ಚೀನಿ ಪ್ರವಾಸಿಗ ಹುಯಾನ್ ತ್ಸಾಂಗ್ ಪುಲಕೇಶಿಯ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು. ಬಾದಾಮಿ, ಐಹೊಳೆ ಮತ್ತು ಪಟ್ಟಣದಲ್ಲಿ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದವು.
ರಾಷ್ಟ್ರಕೂಟ ಆಳ್ವಿಕೆಯ ಕಾಲ ಸುಮಾರು 1953 ಇದರ ರಾಜಧಾನಿ ಮಾಂಡಲಿಕ. ಸ್ಥಾಪಕ ದಂತದುರ್ಗ. ಪ್ರಮುಖ ರಾಜರು ದಂತದುರ್ಗ, ಕೃಷ್ಣ, ಗೋವಿಂದ ಹಾಗೂ ಅಮೋಘ. ಪ್ರಮುಖ ಭಾಷೆಗಳು ಕನ್ನಡ ಮತ್ತು ಸಂಸ್ಕೃತ. ಪ್ರಮುಖ ಧರ್ಮಗಳು ಹಿಂದೂ ಧರ್ಮ ಮತ್ತು ಜೈನ ಧರ್ಮಗಳಿಗೆ ಆಶ್ರಯ. The Rashtrakutas were one of the important ancient provinces of India. They ruled as president of the central state to the 10th century. Their major capital was Manyaketa, present-day Market. Dynasty, Rashtrakuta dynasty. Here was ruled approximately 953 to 973 century. Capital, Manyaketa. Founder, Dantudurga. Important things, Dantudurga, Krishnadas, ಗೃಹಸಚಿವ ತಂಡ ಹೊಯ್ಸಾಳ. ಹೊಯ್ಸಳ ವಂಶವು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಒಂದಾಗಿತ್ತು. ಹೊಯ್ಸಳರು ಮುಖ್ಯವಾಗಿ ಇಂದಿನ ಕರ್ನಾಟಕದ ಕೆಲವು ಭಾಗಗಳನ್ನು ಸುಮಾರು 10ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಆಳಿದರು. ಹೊಯ್ಸಳರು ತಮ್ಮ ಸುಂದರವಾದ ದೇವಾಲಯಗಳು, ಸೂಕ್ಷ್ಮ ಶಿಲ್ಪಕಲೆ, ಸಾಹಿತ್ಯ ಮತ್ತು ಕನ್ನಡ ಸಂಸ್ಕೃತಿಗೆ ನೀಡಿದ ಕೊಡುಗೆಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಹೊಯ್ಸಳರು ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಸಣ್ಣ ಆಡಳಿತಗಾರರಾಗಿ ತಮ್ಮ ಪ್ರಭಾವವನ್ನು ಆರಂಭಿಸಿದರು. ಒಂದು ಪ್ರಸಿದ್ಧ ಐತಿಹ್ಯದ ಪ್ರಕಾರ ಹೊಯ್ಸಳರ ಸ್ಥಾಪಕ ಸ್ಥಳನು ತನ್ನ ಗುರುಗಳ ಆಜ್ಞೆಯ ಮೇರೆಗೆ ಹುಲಿಯನ್ನು ಕೊಂದನು. ಗುರುವು ಹೊಯ್ಸಳ ಎಂದು ಕೂಗಿದ ಶಕ 1108 1152. ಹೊಯ್ಸಳರ ಪ್ರಮುಖ ಮತ್ತು ಶಕ್ತಿಶಾಲಿಯಲ್ಲಿ ಅರಸನಲ್ಲೊಬ್ಬರು. ಹೊಯ್ಸಳ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಬೆಂಗಳೂರಿನ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದರು. ಕಲೆ, ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಿದರು. ನಾವು ಎಂಟರ್ಬರ್ಟಿ ಹೊಯ್ಸಳ ಡೈನಾಸ್ಟಿ. ಹೊಯ್ಸಳ ಡೈನಾಸ್ಟಿ is one of the most important medieval dynasties of South India. The Hoysalas ruled mainly over parts of present-day Karnataka from the about 10th to 13th century. They are especially famous for their beautiful temples, religious sculptures, literature, and contributions to Kannada culture. The Hoysalas began as a small rural family in the Malwa region of Karnataka. According to ಇತಿಹಾಸದಲ್ಲಿನ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಸಿದ್ಧ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ. ಇದನ್ನು ಕ್ರಿಸ್ತ ಶಕ 1336ರಲ್ಲಿ ಹರಿಹರ ಪ್ರಥಮ ಮತ್ತು ಪುಟ್ಟರಾಯ ಪ್ರಥಮರು ಸ್ಥಾಪಿಸಿದರು. ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ ಇಂದಿನ ಕರ್ನಾಟಕದ ಹಂಪಿಯಲ್ಲಿತ್ತು. Now enter the theme is Vijayanagara Empire. The Vijayanagara Empire was one of the greatest and most powerful empires in the history of South India. It was founded in 1336 century by Hariharra I and Bukkaraya I. The capital of the empire was Vijayanagara, located at present-day Hampi in Karnataka. The empire was established in 1336 century by the brothers of Hariharra I and Bukkaraya I. They belong to the Sangama dynasty. The empire was created to strengthen the political and the cultural